ಒಂದು ಕಾಲದಲ್ಲಿ ಚಂದನವನ ಎಂಬ ಸುಂದರ ಹಾಗೂ ಶಾಂತ ರಾಜ್ಯವಿತ್ತು. ಆ ರಾಜ್ಯದಲ್ಲಿ ಧೈರ್ಯಶಾಲಿ ರಾಜಕುಮಾರಿ ರೂಪವತಿ ವಾಸಿಸುತ್ತಿದ್ದಳು. ಅರಮನೆಯ ತೋಟದಲ್ಲಿ ಒಂದು ಅದ್ಭುತ ಚಿನ್ನದ ಹಕ್ಕಿ ಇತ್ತು. ಒಂದು ದಿನ ಆ ಹಕ್ಕಿ ಕಣ್ಮರೆಯಾಗಿ ಬಿಟ್ಟಿತು. ರಾಜನು ಚಿಂತೆಯಿಂದ ಅರಮನೆಯಲ್ಲೇ ಕುಳಿತಿದ್ದರು. ರೂಪವತಿ ಹಕ್ಕಿಯನ್ನು ಹುಡುಕಲು ಹೊರಡುವ ನಿರ್ಧಾರ ಮಾಡಿದರು. ಅವಳು ಧೈರ್ಯದಿಂದ ಅರಣ್ಯದ ದಾರಿಯಲ್ಲಿ ಮುಂದೆ ಸಾಗಿದಳು. ಮಾರ್ಗದಲ್ಲಿ ಹಸಿದ ನರಿ ಅವಳನ್ನು ಕಂಡಿತು. ರೂಪವತಿ ತನ್ನ ಆಹಾರವನ್ನು ನರಿಗೆ ನೀಡಿದಳು. ನರಿ ಸಂತೋಷದಿಂದ ಅವಳಿಗೆ ಧನ್ಯವಾದ ನೀಡಿದಂತೆ ಕಾಣಿತು. ಮುಂದೆ ಸಾಗುವಾಗ ಅವಳು ಗಾಯಗೊಂಡ ಹದ್ದನ್ನು ಕಂಡಳು. ಅವಳು ಹದ್ದಿಗೆ ಪ್ರೀತಿಯಿಂದ ಚಿಕಿತ್ಸೆ ನೀಡಿದಳು. ಹದ್ದು ರೂಪವತಿಯ ದಯೆಗೆ ತೃಪ್ತಿಯಾಯಿತು. ಕೊನೆಗೆ ಅವಳು ಭಯಾನಕ ಮಾಂತ್ರಿಕನ ಗುಹೆಯನ್ನು ತಲುಪಿದಳು. ಮಾಂತ್ರಿಕನು ಅವಳನ್ನು ನೋಡಿ ನಗಿದನು. ಅವನು ಅವಳಿಗೆ ಕಠಿಣ ಸವಾಲು ಹಾಕಿದನು. ಒಂದು ರಾತ್ರಿಯಲ್ಲಿ 1000 ಮುತ್ತುಗಳನ್ನು ಪೋಣಿಸಬೇಕು ಎಂದು ಹೇಳಿದರು. ಅದು ಮನುಷ್ಯರಿಗೆ ಅಸಾಧ್ಯವಾದ ಕೆಲಸವಾಯಿತು. ಆಗ ಪ್ರಾಣಿಗಳು ಸಹಾಯಕ್ಕೆ ಬಂದವು. ನರಿ ಮುತ್ತುಗಳನ್ನು ಹುಡುಕಲು ಪ್ರಾರಂಭಿಸಿತು. ಹದ್ದು ದಾರವನ್ನು ಹಿಡಿದು ಮುತ್ತು ಹಾರವನ್ನು ಸಿದ್ಧ ಮಾಡಲು ಸಹಾಯ ಮಾಡಿತು. ಎಲ್ಲರೂ ಒಟ್ಟಾಗಿ ಶ್ರಮಿಸಿದರು. ಬೆಳಗಿನಷ್ಟರಲ್ಲಿ ಸುಂದರ ಮುತ್ತು ಹಾರ ಸಿದ್ಧವಾಯಿತು. ಮಾಂತ್ರಿಕನು ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ರೂಪವತಿ ಬಂಗಾರದ ಹಕ್ಕಿಯನ್ನು ಬಿಡಿಸಿದಳು. ಅವಳು ಹಕ್ಕಿಯೊಂದಿಗೆ ರಾಜ್ಯಕ್ಕೆ ಮರಳಿದಳು. ಹಕ್ಕಿ ಮತ್ತೆ ಹಾಡಲು ಆರಂಭಿಸಿತು. ರಾಜ್ಯದಲ್ಲಿ ಹಸಿವು ತುಂಬಿತು. ಜನರು ರೂಪವತಿಯ ಧೈರ್ಯವನ್ನು ಹೊಗಳಿದರು. ಇತರರಿಗೆ ಸಹಾಯ ಮಾಡಿದರೆ ಸಹಾಯ ನಮಗೆ ಮರಳುತ್ತದೆ ಎಂಬುದೇ ಕಥೆಯ ನೀತಿ. ಈ ಸಾಹಸ ಕಥೆಯನ್ನು ಇಷ್ಟಪಟ್ಟರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.